ಹಲೋ ಗಾಯ್ಸ್, ಲೆಟ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರವೀಣ್ ಆರ್ಟ್ಸ್ ಕನ್ನಡಿಗ. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನನ್ನ ಸ್ಟಡಿ ರೂಮ್. ಸೊ ಆ್ಯಕ್ಚುಲಿ ನನ್ನ ಮನೇಲಿರೋದೇ ಬೇರೆ ಕಡೆ, ನಾನಿರೋದೇ ಬೇರೆ ಕಡೆ. ಸೊ ಎಲ್ಲ ವಿಷಯನೂ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನ ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಬ್ಯಾಕ್ into the video. ಸೊ ಈಗ ನಾನೇನು ಹೊರಗಡೆ ಬಂದೆ, ಇದು ಆ್ಯಕ್ಚುಲಿ ನಮ್ಮ ಮನೆಯವರಿರೋ ನಮ್ಮ ಮನೆ, ಬಟ್ ನಾನಿರೋದು ಆ ಕಡೆ ಇರೋ ಆ ಮನೆಯಲ್ಲಿ. ಸೊ ಬನ್ನಿ ಈಗ ನಮ್ಮ ಸ್ಟಡಿ ರೂಮ್ ಕಡೆ ಹೋಗೋಣ. ಇದು ಮೊದಲು ಕೈ ಹಂಚಿಂದ ಮಾಡಿದರು, ಬಟ್ ಇವಾಗ ಮಳೆ ಸೋರ್ತಿತ್ತು ಅಂತ ಶೀಟ್ ಹಾಕಿದ್ದೀವಿ. ಸೊ ಇದನ್ನು ನೀವು ನೋಡಿದ್ರೆ ನಿಮಗೆ ನಮ್ಮ ಹಳೆಯ ಓಜಿ ನೇಚರ್ ಡ್ರಾಯಿಂಗ್ ನೆನಪು ಬರ್ತಿಲ್ವಾ? ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಮೇಲ್ಗಡೆ ಟ್ರಯಾಂಗಲ್ಲು, ರೆಕ್ಟ್ಯಾಂಗಲ್ನ ಡೋರು ಮತ್ತು ಈ ಸ್ಕ್ವೇರ್ನ ಕಿಟಕಿ ಇವನ್ನೆಲ್ಲ ನೋಡ್ತಿದ್ರೆ ನಿಮ್ಗೆ ಅನ್ನಿಸ್ತಿಲ್ವಾ ಓಜಿ ನಮ್ಮ ನೇಚರ್ ಡ್ರಾಯಿಂಗ್ನ ಮನೆ ಥರ ಇದೆ ಅಂತ? ಆಯಿತು, ಆಮೇಲೆ ಬನ್ನಿ ಇದನ್ನು ಓಪನ್ ಮಾಡೋಣ. ಸೊ ಹೀಗೆ ಓಪನ್ ಮಾಡಿ ಬಂದು ನೀವು ಒಳಗಡೆಗೆ ಬಂದರೆ ನಿಮಗೆ ಫಸ್ಟ್ ಕಾಣಿಸೋದೆ ನಮ್ಮ ಈ ಮಿರರ್. ಅಲ್ಲಿ ಒಂದು ಮೊಳೆ ಇಲ್ಲಿ ಹೊಡೆದಿದ್ದಾರೆ, ಇನ್ನೊಂದು ಮೊಳೆ ಇಲ್ಲಿ ಹೊಡೆಬೇಕು ತಾನೆ, ರೈಟ್ ಹೊಡೆದು, ಬಟ್ ಅವ್ರು ಹೊಡೆದಿರೋದಲ್ಲಿ ಇಲ್ಲಿ. ಸೊ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂದರೆ ಹಿಂಗೆ ಹಾಕೊಂಡು ಯೂಸ್ ನೋಡಬೇಕು ಅಂತ. ಇದು ಟೆಕ್ನಾಲಜಿ ಅಲ್ವಾ? ಅದನ್ನ ಎಲ್ಲರೂ ನನ್ನ ಕಂಪ್ಯೂಟರ್ ಮೈಂಡ್ ಅಂತಾರೆ, ಕೆಲವರು ಹಳೆ ಮೈಸೂರವರೆಲ್ಲ. ಸೊ ಫಸ್ಟು ಇಲ್ಲಿ ಕನ್ನಡಿ ಇದೆ ನಮ್ಮ ಮನೆ, ನಮ್ಮ ಸ್ಟಡಿ ರೂಮ್ ಫಸ್ಟಲ್ಲಿ. ನೆಕ್ಸ್ಟ್ ಬಂದರೆ ಇಲ್ಲೊಂದು ಮೀಟ್ರ್ ಇದೆ. ಸೊ ಫಸ್ಟ್ ಒಂದು ಡೋರ್ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಕತ್ಲೆ ಅಲ್ವಾ, ಸೊ ಫಸ್ಟು ಇಲ್ಲೊಂದು ಲೈಟ್ ಆನ್ ಮಾಡೋಣ. ಸೊ ಈಗ ನಮ್ಮ ಹತ್ರ ಇರೋದು ನಮ್ಮ ಮನೇಲಿ ಒಂದೇ ಬಲ್ಪು ಸ್ಟಡಿ ರೂಮಲ್ಲಿ, ಅದೊಂದೇ. ಸೊ ಅದನ್ನೇ ಆನ್ ಮಾಡಿದ್ದೀವಿ. ಸೊ ಈಗ ನಮ್ಗೆ ಏನು ಅನ್ನಿಸ್ತಾ ಇದೆ ಅಂದರೆ ಹೊಸ ಬೆಳಕು ಸೊ ಫಸ್ಟ್ ನಿಮ್ಗೆ ತೋರಿಸಿದೆ ನಾನು ಈ ಕನ್ನಡಿನ. ಸೊ ಇದೊಂದೇ ಮಿರರು ಇರೋದು. ಫಸ್ಟ್ ಬಂದ ತಕ್ಷಣ ಇದೇ ಇರೋದು. ನೆಕ್ಸ್ಟು ಇಲ್ಲೊಂದು ಮೀಟ್ರ್ ಇದೆ. ಅದನ್ನು ಬಿಟ್ಟರೆ ಇಲ್ಲೊಂದು ಡೈರೆಕ್ಟ್ ಸ್ವಿಚ್ ಇದೆ. ಇದಕ್ಕೆ ಆನ್ ಮಾಡೋಂಗಿಲ್ಲ, ಆಫ್ ಮಾಡೋಂಗಿಲ್ಲ, ಡೈರೆಕ್ಟ್ ಇದು ಚಾರ್ಜ್ ಆನ್ ಮಾಡೋಂಗಿಲ್ಲ, ಹಾಕಿದ ತಕ್ಷಣ ಡೈರೆಕ್ಟ್ ಚಾರ್ಜ್ ಆಗುತ್ತೆ, ಏನು ಆನ್ ಆಫ್ ಏನು ಮಾಡೋಂಗಿಲ್ಲ. ನೆಕ್ಸ್ಟ್ ಇಲ್ಲಿ ರೈಟಿಗೆ ನೋಡಿದ್ರೆ ಇಲ್ಲೊಂದು ಟ್ಯಾಪ್ ಇದೆ. ಸೊ ಇಲ್ಲಿ ಮುಖ ತೊಳ್ಕೊಬೋದು. ಸೊ ಇದು ಫ್ರಂಟ್ ವ್ಯೂ. ಫಸ್ಟು ನೀವು ಒಳಗಡೆ ಬಂದ ತಕ್ಷಣ ಸಿಗುವಂಥ ವ್ಯೂ. ಅದಾದಮೇಲೆ ಇಲ್ಲೊಂದು ನೀವು ಬಟ್ಟೆ ಗಿಟ್ಟೆ ಏನಾದ್ರು ಸಿಗಿಸ್ಬೋದು ಅಥವಾ ಏನಾದರೂ ಇಲ್ಲಿ ಹ್ಯಾಂಗ್ ಮಾಡ್ಬೋದು. ಸೊ ಸದ್ಯಕ್ಕೆ ನಮ್ಮ ಮನೇಲಿ ಈ ಕಸದ ಮರವನ್ನು ಇಲ್ಲಿ ಹ್ಯಾಂಗ್ ಮಾಡಿದ್ದಾರೆ. ಇದೆಲ್ಲ ನೋಡಿದ್ಮೇಲೆ ನಿಮ್ಮ ಫೋಕಸ್ ಯಾವ ಕಡೆ ಇರುತ್ತಪ್ಪ ಅಂತಂತಂದರೆ ನಮ್ಮ ಈ ಸ್ಟಡಿ ರೂಮಿನಲ್ಲಿ ಇರುವ ಈ ನೋಟಿಸ್ ಬೋರ್ಡ್ ಮೇಲೆ ನಿಮ್ಮ ಫೋಕಸ್ ಇರುತ್ತೆ. ಸೊ ಈ ಸ್ಟಡಿ ರೂಮ್ದು ಈ ಒಂದು ಬೋರ್ಡ್ ಏನಿದೆ ಇದು ಹೆಂಗೆ ಬಂತು ಅಂತ ಹೇಳಿದ್ರೆ, ನಾನು 10th ಆದಮೇಲೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ. ಸೊ ಅಲ್ಲಿ ಡ್ರಾಯಿಂಗ್ ಮತ್ತು ಟೀಚಿಂಗ್ನ ಶುರು ಮಾಡೋಣ ಅಂದ್ಕೊಂಡೆ. ಸೊ ಆಗ ತಗೊಂಡಿದ್ದು ತುಂಬ ಅಂದರೆ ತುಂಬ ನೆನಪಿದೆ ನನಗೆ. ಇದ್ರ ಬಗ್ಗೆ ಸೋ ಮೆನಿ ಮೆಮೊರೀಸ್ ಇದೆ. ಸೊ ಇದನ್ನು ನಾನು ಕಷ್ಟಪಟ್ಟು ದುಡಿದು ಇದನ್ನು ತೊಗೊಂಡ್ಕೊಂಡಿದ್ದರಿಂದ ಇದ್ರ ಮೇಲೆ ಸ್ವಲ್ಪ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇದ್ರ ಬಗ್ಗೆ ಏನೇನು ಮಾಡಿದ್ದೀನಿ, ಇದ್ರ ಬಗ್ಗೆ ಇದರಲ್ಲಿ ಏನೇನು ಅನ್ನೋದನ್ನು ತಿಳ್ಕೋಣ.
ಸೊ ಈಗ ನೋಡ್ತಾ ಇರ್ಬೋದು ನೀವು ಪ್ರವೀಣ್ ಆರ್ಟ್ಸ್ ಕನ್ನಡಿಗ ನಮ್ಮ ಯೂಟ್ಯೂಬ್ ಚಾನಲ್ಲು ಈಗ 918 ಸಬ್ಸ್ಕ್ರೈಬರ್ಸ್ನ ಪಡ್ಕೊಂಡಿದೆ. ಸೊ ಕ್ಲೋಸ್ಲಿ ನಿಯರ್ ಟು 1K ಇದ್ದೀವಿ. ಸೊ ನೀವು ಯಾರ್ಯಾರೋ ವೀಡಿಯೋ ಇಲ್ಲಿವರೆಗೂ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಸಚ್ ದ್ಯಾಟ್ ನಾವು 1000 ಸಬ್ಸ್ಕ್ರೈಬರ್ಸ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಣ. ಸೊ ಈಗ ಒಂದೂವರೆ ತಿಂಗಳಿಂದ ಒಬ್ಬನೇ ಇದ್ದಿದ್ದು ಬೇಜಾರಾಗಿತ್ತು. ಅದಕ್ಕೆ ನೋಟಿಸ್ ಬೋರ್ಡ್ ಮೇಲೆ ಏನಾದ್ರು ಬರೋಣ ಅಂತ ಅರಿವು ಅಲೋನ್ ಅಂದರೆ ಬರ್ತೀನಿ, ಅದಕ್ಕೆ ಅಂತ ಕೇಳ್ಕೊಂಗಿಲ್ಲ. ಬಟ್ ದಿಸ್ ಈಸ್ ಈಗ ನೋಡ್ತಾ ಇದ್ದೀರಾ, ಈ ಒಂದು 30 days ಚಾಲೆಂಜ್ ಏನು ನೋಡ್ತಾ ಇದ್ದೀರಾ, ಇದು ನೀವೇನು ಸ್ಟಡಿ ಗಿಡಿದು ಅಂತ ತಿಳ್ಕೊಬೇಡಿ. ಬಿಕಾಸ್ ಜಿಮ್ಗೆ ಹೋಗ್ತಾ ಇದೆ. ಸೊ ಆದ್ದರಿಂದ ಡೈಲಿ ಪ್ರೋಟೀನ್ ಇಂಟೇಕು ಅದು ಇದು ಏನೇನಿರುತ್ತೆ ಅದೆಲ್ಲ ಆಗ್ತಾ ಇಲ್ವಾ ಅಂತನೋ ಒಂದು ನಿಟ್ಟಿನಲ್ಲಿ ಇದನ್ನು ಬರ್ಕೊಂಡಿದ್ದೀನಿ ಹೊರತು ಓದೋಷ್ಟು ಇದೇನಿಲ್ಲ. ಬರೀ ಫೋನ್ ನೋಡೋದೇ ಆಗ್ಬಿಟ್ಟಿದೆ ಈ ಒಂದು ರಾಜ್ಯದಲ್ಲಂತೂ. ಸೊ ಜಿಮ್ಗೆ ಹೋಗ್ತಾಯಿದ್ದೀನಿ. ಒಂದು 30 ದಿನ, ಒಂದೇ ತಿಂಗಳು ನಮ್ಮ ಕಾಲೇಜವರು ರಜೆ ಕೊಟ್ಟಿರೋದು. ಸೊ ಇನ್ನೇನೇನೋ ಒಂದು 4-5 ದಿನ ಇದೆ ವಾಪಸ್ ಕಾಲೇಜಿಗೆ ಹೋಗ್ಬೇಕು. ಅದಕ್ಕೆ 30 days ಇನ್ನೇನು ಕಂಪ್ಲೀಟ್ ಆಗ್ತಾ ಬರ್ತಾಯಿದೆ. ಸೊ ಇದಿಷ್ಟಾಗಿತ್ತು ಈ ನಮ್ಮ ನೋಟಿಸ್ ಬೋರ್ಡ್ ಕತೆ. ನೆಕ್ಸ್ಟು ನೀವು ನೋಡೋದಾದರೆ ಇದೇ ನಮ್ಮ ಬೆಡ್. ಸೊ ಇಲ್ಲೇ ನಾವು ಮಲಗೋದು, ಓದೋದು, ತಿನ್ನೋದು, ಊಟ ಮಾಡೋದು, ಕೂರೋದು ಎಲ್ಲ ಇಲ್ಲೇ. ಸೊ ಆ್ಯಕ್ಚುಲಿ ನೆಕ್ಸ್ಟ್ ಒಂದು ಕಾಂಟೆಂಟ್ ಅಂದರೆ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಓಪನ್ ಮಾಡಿದ್ದೀನಿ. ಅದರಲ್ಲಿ ಸಿಂಗಿಂಗ್ದು ಏನಾದರೂ ಒಂದು ಕಂಟೆಂಟ್ ಮಾಡೋಣ ಅಂತ ನೆಕ್ಸ್ಟ್ ಕಾಂಟೆಂಟ್ಗೆ ರೆಡಿ ಮಾಡೋದಕ್ಕೆ ಈ ಒಂದು ರಿಂಗ್ ಲೈಟ್ ಮತ್ತು ಇದನ್ನು ಸೆಟಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆಗ ಇದನ್ನು ಮಾಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು, ಈಗ ನಾನು ಏನು ಮಾಡ್ತಾಯಿದ್ದೀನಿ ವೀಡಿಯೋ ಅದರದ್ದು ಸ್ಕ್ರಿಪ್ಟ್ ರೈಟಿಂಗ್ ನೋಡಿ ಹೇಗೆ ಬರೆದಿಟ್ಕೊಂಡಿದ್ದೀವಿ. ನಮ್ಮದು ಹ್ಯಾಂಡ್ ರೈಟಿಂಗ್ ಇದೆ ಅಂತ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ. ಸೊ ಒಂದು ವೀಡಿಯೋ ಮಾಡಬೇಕಾದ್ರೆ ಎಷ್ಟೊಂದು ಕಷ್ಟ ಬೀಳಬೇಕು ನೋಡಿ. ಸ್ಕ್ರಿಪ್ಟ್ ಬರೀಬೇಕು, ವೀಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು. ಆದರೂ ವ್ಯೂಸ್ ಬರಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ಲ. ನೆಕ್ಸ್ಟು ಇದಾದಮೇಲೆ ನೀವು ನೋಡ್ಬೋದು ಇಲ್ಲಿ ಸ್ಟಡಿ ರೂಮ್ಗೆ ಒಂದು ಟೇಬಲ್ ಥರ ಇದೆ. ಬಟ್ ಇದನ್ನು ಯಾವತ್ತೂ ಯೂಸ್ ಕೂಡ ಮಾಡಿಲ್ಲ. ನಾವು ಓದೋದಿರೋದೇನಾದರೂ ಇಲ್ಲಿ ಯಾವುದೇ ಕೆಲಸನೂ ಮಾಡಲ್ಲ. ಸುಮ್ಮನೆ ಏನಾದ್ರು ಐಟಮ್ ಬೇಕಾದ್ರೆ ಇಟ್ಕೊಂಡಿರ್ತೀನಿ. ಸೊ ಇದನ್ನು ರಿಂಗ್ ಲೈಟ್ ಬಾಕ್ಸ್ ಕಣಂಗೆ ಮಾಡಿದ್ದೆ ಡ್ರಾಯಿಂಗ್ ಮಾಡಬೇಕಾದ್ರೆ ಯೂಟ್ಯೂಬಿಗೆ ಹೆಲ್ಪ್ ಆಗಲಿ ಅಂತ. ಸನ್ಪ್ಯೂರ್ ಬಾಕ್ಸ್ದು ಏನಿದೆ ಅದನ್ನು ಕಟ್ ಮಾಡಿ ಅದನ್ನು ಲೈಟ್ ಬಾಕ್ಸ್ ಥರ ಮಾಡಿದೆ. ಅದನ್ನು ಯೂಸ್ ಮಾಡ್ಕೊಂಡು ಮೊದಲು ಲೈಟ್ ಬಾಕ್ಸ್ ಮಾಡಿದೆ. ಬಟ್ ಈಗ ರಿಂಗ್ ಲೈಟ್ ಬಂದಿರೋದ್ರಿಂದ ಅದನ್ನು ಜಾಸ್ತಿ ಅಷ್ಟೊಂದು ಏನು ಯೂಸ್ ಮಾಡ್ತಾಯಿಲ್ಲ. ಸೊ ಅವೆಲ್ಲ ಮುಗಿಸ್ಕೊಂಡು ನೀವು ಈ ಕಡೆ ಬಂದರೆ ಇಲ್ಲಿ ನೋಡ್ಬೋದು ನಮ್ಮ ಚಾನಲ್ನ ಒಂದು ಪ್ರಿಂಟನ್ನ ಒಂದು ಟಿ ಶರ್ಟ್ ಹುಡಿ ಮೇಲೆ ಹಾಕ್ಸಿದ್ದೀವಿ. ಸೊ ಇದರಿಂದ ನೀವು ನೋಡ್ಬೋದು ಅದು ಈ ಹೆಸರಿಗಿರೋ ತಾಕತ್ತು. ಅಂದರೆ ನೋಡ್ರಿ ನಮ್ಮ ಯೂಟ್ಯೂಬ್ ಲೋಗೋ ಯಾವ ಥರ ಮಿಂಚ್ತಾ ಇದೆ ಅಂತ. ಬ್ರ್ಯಾಂಡ್ ಅಲ್ವಾ ಇದು ನಮ್ಮ ಯೂಟ್ಯೂಬ್ ಚಾನಲ್. ಸೊ ಪ್ರವೀಣ್ ಆರ್ಟ್ಸ್ ಕನ್ನಡಿಗ. ಸೊ ಇದು ಹುಡಿ ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸೇ ಇದನ್ನು ಪ್ರಿಂಟ್ ಮಾಡಿರೋದು. ಸೊ ಇನ್ಸ್ಟಾಗ್ರಾಮಲ್ಲೂ ಅವರ ಚಾನಲ್ ಬೇರೆ ಇದೆ, ಅಲ್ಲೂ ಕೂಡ ಅವರು ಹುಡೀಸ್ನ ರೀಸನೇಬಲ್ ಪ್ರೈಸಲ್ಲಿ ಪ್ರಿಂಟ್ ಮಾಡಿಕೊಡ್ತಾರೆ. ಬೇಕಾದ್ರೆ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಬೇಕಾದ್ರೆ ಹೋಗಿ ಆರ್ಡರ್ ಕೊಡ್ಬೋದು. ನೆಕ್ಸ್ಟ್ ನೀವು ನೋಡಿದ್ರೆ ಇಲ್ಲಿದೆ ಒಂದು ಗಡಿಯಾರ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ನೀವು ಆಗಲೇ ನೋಡ್ತಾ ಇರ್ಬೋದು, ಇಲ್ಲಿ ಯಾವ ಮುಳ್ಳು ಕೂಡ ಅಳ್ಳಾಡ್ತಾ ಇಲ್ಲ. ಸೊ ಯಾಕಂದರೆ ಇದು ಗಡಿಯಾರ ಥರ, ಬಟ್ ಗಡಿಯಾರ ಅಲ್ಲ. ಎಲ್ಲೋ ಕೇಳ್ದಂಗಿದೆ ಅನ್ನಿಸ್ತಾ ಇಲ್ವಾ? ಇದು ಗಡಿಯಾರ ತರ, ಆದ್ರೆ ಗಡಿಯಾರ ಅಲ್ಲ. ಸೊ ಇದು ಯಾವುದೋ ಇದು ಶೆಲ್ಲು ಮುಗಿದೋಗಿ ಎಷ್ಟು ತಿಂಗಳಾಯಿತು, ವರ್ಷ ಆಯಿತು ನಂಗಂತ ಗೊತ್ತಿಲ್ಲ. ಸುಮ್ಮನೆ ಶೋ ಕೇಸಿಗೆ ಹಂಗೆ ಮಡಗಿದ್ದೀವಿ, ಏನೋ ಇದೆಯಲ್ಲ ಅಂತ. ಅದನ್ನು ಬಿಟ್ಟರೆ ಇಲ್ಲೊಂದು ಮೊದಲು ಒಂದು ಒಲೆ ಇತ್ತು. ಈಗ ಒಲೆನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. 1K ಗಿನ್ಕೆ ಸರಳು ಆರೆ ಬ್ಯಾಟು ಗೀಟು ಅವು ಮಾತ್ರ ಮಡಿಕೊಂಡಿದ್ದೀವಿ, ಇನ್ನೇನು ಇಲ್ಲ ಇಲ್ಲಿ. ಅದು ಬಿಟ್ಟರೆ ಇಲ್ಲಿ ಮೊದಲು ಡ್ರಾಯಿಂಗ್ ಬುಕ್ಗಳನ್ನ ತೆಗೆದು ನಿಮಗೆ ತೋರಿಸ್ತೀನಿ ಬನ್ನಿ. ಹೇಗಿದೆ ನಮ್ಮ ಡ್ರಾಯಿಂಗ್ ಬುಕ್ಗಳು, ಮೊದಲು ಮಾಡಿದಂಥ ನಮ್ಮ ಸ್ಕೆಚ್ಗಳು ಹೇಗಿದೆ ಅಂತ. ಸೊ ಈಗ ಇಂಜಿನಿಯರಿಂಗ್ ಬಂದಮೇಲೆ ಈ ಡಿಗ್ರಿ ಲೈಫಲ್ಲಿ ಈ ಡ್ರಾಯಿಂಗ್ ಮೇಲೆ ಇಂಟ್ರೆಸ್ಟೇ ಹೊರಟೋಗ್ಬಿಟ್ಟಿದೆ. ಮೊದಲಂತೂ ಅವರ್ ಗಟ್ಟಲೆ 16 ಅವರ್ ಕುಂತ್ಕೊಂಡೆಲ್ಲ ಡ್ರಾಯಿಂಗ್ ಮಾಡ್ತಿದ್ದೆ. ಈಗ 1 hour ಕುಂತ್ಕೊಳ್ಳೋಕ್ಕೂ ಪೇಷನ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ಈ ಒಂದು ರಿಂಗ್ ಲೈಟ್ಗೆ ಸ್ವಲ್ಪ ಲೈಟ್ ಹಾಕೋಣ, ಸ್ವಲ್ಪ ಕಾಂಡಿ. ಈಗ ನೋಡಿ ರಿಂಗ್ ಲೈಟ್ ಸ್ವಲ್ಪ ಲೈಟ್ ಇದೆ, ಇದನ್ನು ಸ್ವಲ್ಪ ಬಗ್ಸಿದ್ರೆ ಈಗ ಒಂದು ಸ್ವಲ್ಪ ಡ್ರಾಯಿಂಗಲ್ಲಿ ಚೆನ್ನಾಗಿ ಕಾಣಬಹುದು. ಸೊ ಇದು ನಂದು A4 ಸೈಜ್ ಬುಕ್ಕು.
ಇದರಲ್ಲಿ ಫಸ್ಟ್ ಸುಮಾರು ಡ್ರಾಯಿಂಗ್ ಎಲ್ಲ ಇನ್ಕಂಪ್ಲೀಟ್ ಇದೆ. ಇದು ನನ್ನದು 10th ನ್ಯೂಸ್ ಪೇಪರ್ಲಿನ ಫೋಟೋ ಬಂದಿತ್ತು, ಆಗ ಇಟ್ಕೊಂಡಿದ್ದು ಇನ್ನೂ ಇದೆ ನೋಡಿ ಇಲ್ಲಿ. ನೆಕ್ಸ್ಟ್ ಇದಾದಮೇಲೆ ಒಂದಷ್ಟು ಡ್ರಾಯಿಂಗ್ ಇನ್ಕಂಪ್ಲೀಟ್ ಇದೆ. ಇದು ನೋಡಿ ಬುದ್ಧ, ಇದು ಬರೆದಿರೋದು 2023 5/19ನೇ ತಾರೀಕು. ಇದು ಕೇರಳ ಸ್ಟೋರಿಗೆ ಒಂದು ಡ್ರಾಯಿಂಗು. ಇದು ಸುಮಾರು ಡ್ರಾಯಿಂಗ್ಗಳು ಇನ್ನೂ ಇನ್ಕಂಪ್ಲೀಟ್ ಇದೆ, ಅಷ್ಟೊಂದು ಬರೆಯೋಕ್ಕೆ ಬರ್ತಾ ಇರಲಿಲ್ಲ ಆಗ 2023 ಇದು ಯಾವುದೋ BTS ಬರೀತಾ ಇದೆ, ಬಟ್ ಅದು ಕೂಡ ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ಇದು ಗಣೇಶ ಚತುರ್ಥಿಲಿ ಬರೆದಿದ್ದು, ಇದು ಕಾಟೇರಾಗ್ತದೆ ಬರೆಯೋಕ್ಕೆ ಹೋಗಿದೆ ಬಟ್ ಚೆನ್ನಾಗಿ ಬಂದಿರಲಿಲ್ಲ, ಇದು ಇನ್ಕಂಪ್ಲೀಟೆಡ್. ಇಲ್ಲಿ ವಿರಾಟ್ ಕೊಹ್ಲಿ ಅದೊಂದು ಡ್ರಾಯಿಂಗ್ ಬರೆದಿದ್ದೀನಿ, ಇದು ಅಷ್ಟೇ ಆ ಟೈಮಲ್ಲೇ ಬರೆದಿರೋದು. ಬಟ್ ಆ್ಯಕ್ಚುಲಿ ನಾನು ಮೊದಲು ಈ ಥರ ಬುಕ್ಕಲ್ಲಿ ಬರೀತಿರಲಿಲ್ಲ, ಮಾಮೂಲಿ ಸಿಂಗಲ್ ಶೀಟಲ್ಲಿ ಸುಮಾರು 100+ ಇದೆ. ನೀವು ಸ್ಕ್ರೀನ್ ಮೇಲೆ ಒಂದು ಕ್ಲಿಪ್ ಹಾಕ್ತೀನಿ, ಬೇಕಾದ್ರೆ ನೋಡ್ಕೊಂಡು ಬನ್ನಿ. ಅದನ್ನು ಬಿಟ್ಟರೆ ಇನ್ನೂ ಲಾಂಗ್ ಸೈಜ್, ಇದು A3 ಸೈಜು. ಇದರಲ್ಲಿ ಸುಮಾರು ಡ್ರಾಯಿಂಗ್ ಬರ್ತೀನಿ, ಸಖತ್ತಾಗಿರೋ ಡ್ರಾಯಿಂಗ್ಗಳು ಬರ್ತೀನಿ ನೋಡಿ. ಇದು ಹನುಮಾನ್ ಡ್ರಾಯಿಂಗು, ಇದನ್ನು ಬರೆದಿರೋದು 2023 4ನೇ ತಿಂಗಳು 7ನೇ ತಾರೀಕು, 3 ವರ್ಷ ಆಯಿತು. ಇದು ಶ್ರೀಕೃಷ್ಣ ಮತ್ತು ರಾಧಾಕೃಷ್ಣ ಅವ್ರದ್ದು ಡ್ರಾಯಿಂಗು. ಇದು ಕೂಡ ಹೋಲಿ ಟೈಮಲ್ಲಿ ಬರೆದಿರೋದು 2023, 3 ವರ್ಷ ಆಯಿತು. ಇದು ಮಹದೇಶ್ವರ ಡ್ರಾಯಿಂಗು ಇನ್ನೂ ಕಂಪ್ಲೀಟ್ ಮಾಡಿಲ್ಲ, 2023 ಇದು ಸ್ಟಾರ್ಟಿಂಗ್ ಆಗಲೇ ಬರೆದಿರೋದು. ಕೃಷ್ಣ ಎಲ್ಲೆಲ್ಲೂ ರಾಧಾಕೃಷ್ಣ ನೋಡಿ, ಇದು ಒಂಥರ ಒಳ್ಳೆ ಡ್ರಾಯಿಂಗ್ ಅಂತಲೇ ಹೇಳ್ಬೋದು. ಆಗ ಒಂದು 3 ವರ್ಷದ ಹಿಂದೆಯೇ ಈ ಥರ ಕಲರ್ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದ್ದೆ. ನೆಕ್ಸ್ಟ್ ಇದೊಂದು ಇನ್ಕಂಪ್ಲೀಟೆಡ್ ಡ್ರಾಯಿಂಗ್, ಔಟ್ಲೈನ್ ಬರೆದಿದ್ದೀನಿ ಬಟ್ ಫುಲ್ ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ಇದು ಮಹಾಕಾಳಿ ಡ್ರಾಯಿಂಗು ಅಷ್ಟೇ ಬರೆದಿದ್ದೀನಿ, ಇನ್ಕಂಪ್ಲೀಟೆಡ್. ನೆಕ್ಸ್ಟ್ ನೋಡಿ ನನ್ನ ಫೇವ್ರೇಟು ಮತ್ತು ನಾ ಬರೆದಿರೋದ್ರಲ್ಲೇ ಇದೇ ಎಷ್ಟು ಚೆನ್ನಾಗಿರೋದು, ಅದೇ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಡ್ರಾಯಿಂಗ್. ಇದು 2023 2ನೇ ತಿಂಗಳು 27ನೇ ತಾರೀಕು, ಬರೋಬ್ಬರಿ 3 ವರ್ಷದ ಮುಂಚೆನೇ ಡ್ರಾಯಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ಡ್ರಾಯಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಯಾರು ಛತ್ರಪತಿ ಶಿವಾಜಿ ಮಹಾರಾಜರ ಫ್ಯಾನ್ಸ್ ಏನಿದ್ದೀರಾ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಇದು ಕೂಡ ನನ್ನ ಫೇವ್ರೇಟ್ ಡ್ರಾಯಿಂಗು. ಇದು ಹನುಮಾನ್ಜಿ, ನಮ್ಮ ಬಾಸ್ ಹನುಮಾನ್ಜಿ ಅವ್ರ ಡ್ರಾಯಿಂಗ್. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿ ಬಂದಿದೆ. ಇದು ಕೂಡ 2024 ಬರೆದಿರೋದು, ಇದು ಆ್ಯಕ್ಚುಲಿ 3ನೇ ತಿಂಗಳು. ಸೊ ನೋಡಿ, ಇದು ಚೆನ್ನಾಗಿದ್ದರೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಪ್ರಭು ಶ್ರೀರಾಮ್ ಅವ್ರದ್ದು ಡ್ರಾಯಿಂಗ್ ಬರೀತಾ ಇದೆ, ಬಟ್ ಇದು ಕೂಡ ಇನ್ಕಂಪ್ಲೀಟೆಡ್. ನೆಕ್ಸ್ಟು ಶಿವ ಮತ್ತು ನಂದಿ ಇವ್ರದ್ದು ಡ್ರಾಯಿಂಗ್ ಬರೆದಿದೆ. ಆ್ಯಕ್ಚುಲಿ ಈ ರುದ್ರಾಕ್ಷಿ ಮಾಲೆ ಇವತ್ತು ಸಖತ್ತಾಗಿ ಬಂದಿದೆ ಅಂತ ಹೇಳ್ಬೋದು. ಹಿಂದ್ಗಡೆ ಮೂನ್ ಆಗಿರ್ಬೋದು ಅಥವಾ ಈ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಸಖತ್ತಾಗಿದೆ. ಸೊ ಇದು ಯಾವುದೋ ಒಂದು ಆರ್ಟ್ ವರ್ಕ್ ಹೇಳಿದರು, ಬಟ್ ಅವರು ತಗೊಳ್ಳಿಲ್ಲ. ಸೊ ಅಷ್ಟೇ. ಇದು ಬಿಟ್ಟರೆ ಇನ್ನು ಶ್ರೀಕೃಷ್ಣ ಅವ್ರ ಬಾಲಕೃಷ್ಣ, ಇದನ್ನು ಕೂಡ ಒಂದು ಡ್ರಾಯಿಂಗ್ ಬರೆದಿದೆ. ಇದು ಕೂಡ ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಬೆಸ್ಟ್ ಡ್ರಾಯಿಂಗಲ್ಲಿ ನಿಮಗೆ ಯಾವ ಡ್ರಾಯಿಂಗ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಮತ್ತು ನಮ್ಮ ಸ್ಟಡಿ ರೂಮ್ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.